ಇದೇ ರೀತಿ ಗದಗಲ್ಲೂ ಕೂಡ ಅಲ್ಲಿ ನಮ್ಮ ಸಿ ಪಾಟೀಲ್ ಅವರು ಇದ್ದಾರೆ, ಅವ್ರಿಗೂ ಹೇಳಿದ್ದೀನಿ ಈ ರೈತ ವಿರೋಧಿ ನೀತಿಯ ಸರ್ಕಾರದ ವಿರುದ್ಧವಾಗಿ ಅಲ್ಲೂ ಕೂಡ ಜಿಲ್ಲಾಧಿಕಾರಿ ಕಚೇರಿಗೆ ಮುತ್ತಿಗೆ ಹಾಕುವಂಥ ಕೆಲಸಕ್ಕೆ ಮಾಡಿದಿರಿ. ಈ ಥರ ಎಲ್ಲ ಜಿಲ್ಲೆಗಳಲ್ಲಿ ನಾನು ಮತ್ತು ವಿಜಯೇಂದ್ರ ಅವರು ಸರ್ಕಾರದ ವಿರುದ್ಧ ರೈತರಿಗೆ ಬರದ ಹಣ ಬಿಡುಗಡೆ ಮಾಡಿ ಇಲ್ಲ ಕುರ್ಚಿ ಬಿಡಿ ಈ ಹೋರಾಟವನ್ನು ನಾವು ಪ್ರಾರಂಭವನ್ನು ಮಾಡ್ತಾ ಇದ್ದೀರಿ. ಎರಡನೇದು ಬಹಳ ಪ್ರಮುಖವಾದಂಥದ್ದು, ಮೊನ್ನೆ ತಾನೇ ಅಯೋಧ್ಯೆಯಲ್ಲಿ ರಾಮ ಮಂದಿರ ಪ್ರಾರಂಭ ಆಗಿ ಇಡೀ ಪ್ರಪಂಚದಲ್ಲೇ ಅದೊಂದು ದೊಡ್ಡ ಯಾತ್ರಾ ಸ್ಥಳವಾಗಿ ಪರಿವರ್ತನೆ ಆಗ್ತಾ ಇದೆ. ಬಹಳಷ್ಟು ಆರ್ಟಿಕಲ್ಗಳು ನಾನು ನೋಡಿದೆ. ಈ ಎಲ್ಲ ತಿರುಪತಿ ಬಿಟ್ಟರೆ ಅದು ನೆಕ್ಸ್ಟು ಅದೇ ಹೈಯೆಸ್ಟು. ವ್ಯಾಟಿಕನ್ ಇರ್ಬೋದು, ಮತ್ತು ಮುಸ್ಲಿಮರ ಪವಿತ್ರ ಸ್ಥಳ, ಇವೆಲ್ಲವನ್ನು ಮೀರಿಸಿ ಜನ ಅಲ್ಲಿಗೆ ಬರ್ತಾ ಇದ್ದಾರೆ ಅಂತ ಒಂದು ಮಾತುಗಳು ಬಂದಿದೆ. ಮಂಡ್ಯದಲ್ಲೂ ಕೂಡ ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಈ ಸಂದರ್ಭದಲ್ಲಿ ಒಂದು ಹನುಮ ಧ್ವಜವನ್ನ ಸುಮಾರು 108 ಅಡಿ ಹನುಮ ಧ್ವಜವನ್ನ ಗ್ರಾಮ ಪಂಚಾಯಿತಿಯ ಅನುಮೋದನೆಯೊಂದಿಗೆ, ಅಂಡರ್ಲೈನ್, ಗ್ರಾಮ ಪಂಚಾಯಿತಿಯ ಅನುಮೋದನೆಯೊಂದಿಗೆ ಅಲ್ಲಿ ಧ್ವಜವನ್ನ ಹಾರಾಟ ಮಾಡಿದರು. ಕಾಂಗ್ರೆಸ್ ಅವರು ಏಕಾಏಕಿ ಇವತ್ತು ಆ ಧ್ವಜವನ್ನ 108 ಅಡಿ ಹನುಮಂತನ ಧ್ವಜವನ್ನ, ಹನುಮಂತನ ಬಾವುಟವನ್ನ ಕಿತ್ತಾಕಿ ಆ ಧ್ವಜಸ್ತಂಭವನ್ನ ಧ್ವಂಸ ಮಾಡಿದ್ದಾರೆ. ಇದರಿಂದ ಅರ್ಥ ಆಗ್ತೈತೆ ಸಿದ್ದರಾಮಯ್ಯನವ್ರು ಏನು ಹೇಳ್ತಾ ಇದ್ರಲ್ಲ, ಜೈ ಶ್ರೀರಾಮ್ ಅಂದರು. ಎಲ್ಲಿ ಫಂಕ್ಷನ್ ಅಲ್ಲಿ ನನ್ನ ಹೆಸರಲ್ಲೇ ರಾಮ ಇದೆ ಅಂತ ಹೇಳಿದ್ರು. ಡಿ.ಕೆ. ಶಿವಕುಮಾರ್ ಅವರು ಶಿವಕುಮಾರ, ನಾನು ಶಿವನ ಕುಮಾರ ಅಂತ ಹೇಳಿದ್ರು. ಸ್ವಾಮಿ ಸಿದ್ದರಾಮಯ್ಯನವರೇ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ, ಬಾಯಲ್ಲಿ ರಾಮ ಇದ್ರೆ ಅದು ಹೃದಯದೊಳಗಡೆ ಇರಬೇಕು. ನಿಮ್ಗೆ ಹೃದಯದೊಳಗಡೆ ಟಿಪ್ಪು ಸುಲ್ತಾನೇ ತುಂಬ್ಕೊಂಡ್ಬಿಟ್ಟಿದ್ದಾನೆ, ಬಾಯಲ್ಲಿ ಮಾತ್ರ ರಾಮ ಅಂತ ಹೇಳ್ತಾ ಇದ್ದೀರಾ. ಇವತ್ತು ಮಂಡ್ಯ ಘಟನೆ, ಇವತ್ತು ಎಷ್ಟು ನೀವು ರಾಮನಿಗೆ, ರಾಮ ಭಕ್ತ ಹನುಮನಿಗೆ ಎಷ್ಟು ಗೌರವ ಕೊಡ್ತಾ ಇದ್ದೀರಾ ಅಂತೇಳಿ ಅರ್ಥ ಆಗ್ತದೆ. ಏನು ಹೇಳಿದ್ರಿ ನೀವು? ರಾಮ ಮಂದಿರ ಅಲ್ಲಿ ಅಯೋಧ್ಯೆಯಲ್ಲಿರುವಂಥದ್ದು ಡಿಸ್ಪ್ಯೂಟೆಡ್ ಲ್ಯಾಂಡು, ನಾವು ಹೋಗೋದೇ ಇಲ್ಲ ಅಂತ ಹೇಳಿದ್ರಿ. ನಮ್ಮೂರಲ್ಲೂ ರಾಮ ಅವನೇ, ಊರಲ್ಲಿ ಹಾಕಿರೋ ರಾಮ ಬಾವುಟನ ಕಿತ್ತಾಕ್ತಿರಲ್ಲ ನೀವು, ಹನುಮಂತನ ಧ್ವಜವನ್ನ ಕಿತ್ತಾಕ್ತಿರಲ್ಲ. ಹೇಳೋದೇನು, ನೀವು ಮಾಡೋದೇನು? ನಮ್ಮ ಹಳ್ಳಿಯಲ್ಲೂ ನಾನು ರಾಮ ದೇವಸ್ಥಾನನ ಕಟ್ಟಿದ್ದೀನಿ ಅಂದ್ರಲ್ಲ, ಇಲ್ಲಿ ಯಾಕೆ ಕಿತ್ತಾಕ್ತೀರ? ಯಾಕೆ ಕಿತ್ತಾಕಿದ್ದಾರೆ ಅಂದ್ರೆ ಕಾಂಗ್ರೆಸ್ ಚಿತಾವಣೆಯಿಂದ ಕಿತ್ತಾಕಿದ್ದಾರೆ ಅಷ್ಟೇ. ನೇರವಾಗಿ ಕಾಂಗ್ರೆಸ್ಸೇ ಇದಕ್ಕೆ ಕಾರಣ. ಅವ್ರನ್ನ ಉದ್ಘಾಟನೆ ಕರೆದಿಲ್ಲ ಅನ್ನೋದು ಇರ್ಬೋದನ್ನು ಮೋಸ್ಟ್ಲಿ. ಹಳ್ಳಿಯವರೇ ಮಾಡ್ಕೊಂಡಿರೋದು ಈ ಕಾರ್ಯಕ್ರಮ, ನಾವು ಯಾರು ಹೋಗಿಲ್ಲ ಇಲ್ಲಿ. ಹಳ್ಳಿಯವರು ಪ್ರೀತಾ ಹೌದು. ನಾನು ಈ ಅನ್ಯಾಯವನ್ನ ಪ್ರತಿಭಟಿಸಿ ಹಿಂದೂ ವಿರೋಧಿ ನೀತಿಯನ್ನ, ಕಾಂಗ್ರೆಸ್ಸಿನ ಸರ್ಕಾರ ಹಿಂದೂ ವಿರೋಧಿ ನೀತಿಯನ್ನ, ರಾಮ ವಿರೋಧಿ ನೀತಿಯನ್ನ, ರಾಮ ಭಕ್ತ ಹನುಮನ ಧ್ವಜಕ್ಕೆ ಮಾಡಿರೋ ಅವಮಾನ, ಏಕಾಏಕಿ ಪೊಲೀಸರನ್ನ ಕರ್ಕೊಂಡೋಗಿ ತೆಗೆಯುವಂತ ಅವಶ್ಯಕತೆ ಏನಿತ್ತು? ನಿಮ್ಗೆ ಆ ಥರ ಇದ್ದಿದ್ರೆ ಗ್ರಾಮಸ್ಥರನ್ನ ಕರೆದು ಮಾತಾಡಬೇಕಾಯ್ತು ಅವ್ರ ಜೊತೆ. ಇದು ರೆಸೊಲ್ಯೂಷನ್ ಆಗಿರೋದು ಗ್ರಾಮ ಪಂಚಾಯಿತಿಯಲ್ಲಿ. ಅಲ್ಲಿನ ರೆಸೊಲ್ಯೂಷನ್ ಆಗಿ ಇವಾಗ ಇದನ್ನ ತೆಗಿತಾ ಇದ್ದೀರಾ ಅಂತ ಹೇಳಿದ್ರೆ, ಇದು ನಿಮ್ಮ ಹನುಮನ ಬಗ್ಗೆ ನಿಮಗಿರುವಂಥ ದ್ವೇಷ, ಕಾಂಗ್ರೆಸ್ಗೆ ಹನುಮನ ಬಗ್ಗೆ ಇರುವಂಥ ದ್ವೇಷದ ರಾಜಕಾರಣವನ್ನು ನಾನು ಖಂಡಿಸ್ತೀನಿ. ಇದರ ವಿರುದ್ಧ ನಾನು ಅಲ್ಲಿಗೆ ಸ್ಥಳಕ್ಕೆ ಅಶ್ವಥ್ ನಾರಾಯಣ ಅವರು, ನಾನು ಸನ್ಮಾನ್ಯ ನಮ್ಮ ಉಪಮುಖ್ಯಮಂತ್ರಿ ಅಶ್ವಥ್ ನಾರಾಯಣ ಅವರು, ನಾವು ಅಲ್ಲಿಗೆ ಭೇಟಿ ಮಾಡೋರಿದ್ದೀರಿ. ಈಗಾಗಲೇ ಲಾಠಿ ಚಾರ್ಜ್ ಮಾಡಿದ್ದಾರೆ ಅಲ್ಲಿನ ಗ್ರಾಮಸ್ಥರ ಮೇಲೆ, ಅಮಾಯಕ ಗ್ರಾಮಸ್ಥರ ಮೇಲೆ ಲಾಠಿ ಚಾರ್ಜ್ ಮಾಡಿದ್ದಾರೆ. 144 ಸೆಕ್ಷನ್ ಹಾಕಿದ್ದಾರೆ. ಈಗ ಆಟೋ ರಿಕ್ಷಾದಲ್ಲಿ ಬಾಂಬ್ ಹಿಡ್ಕೊಂಡು, ಕುಕ್ಕರ್ ಬಾಂಬ್ ಹಿಡ್ಕೊಂಡು ಬಂದವ್ರನ್ನ ಬ್ರದರ್ ಅಂದ್ರಿ. ಆಟೋ ರಿಕ್ಷಾದಲ್ಲಿ ಕುಕ್ಕರಲ್ಲಿ ಬಾಂಬ್ ಇಟ್ಕೊಂಡು ನಮ್ಮ ಹಿಂದೂಗಳನ್ನ, 100 ಜನ ಹಿಂದೂಗಳನ್ನ ಕೊಲ್ಲಬೇಕು ಅಂತ ಬಂದವನಿಗೆ ಬ್ರದರ್ಸ್ ಅಂದ್ರಿ.
ಇವ್ರು ಯಾರು ಸ್ವಾಮಿ ಆಗಾರೆ? ಹನುಮನ ಧ್ವಜ ಹಾರಿಸಿದ್ದು ಯಾರಿಗಾಗಾರೆ? ಇವರೇನಂತ ಹೇಳ್ತೀರಾ ನೀವು? ನಾಚಿಕೆ ಆಗಲ್ವಾ ನಿಮಗೆ? ಇದರ ವಿರುದ್ಧ ನಾವು BJP ಹೋರಾಟವನ್ನು ಮಾಡ್ತೀರಿ, ಹಿಂದೂ ಸಂಘಟನೆಗಳು ಇದರ ವಿರುದ್ಧ ಹೋರಾಟವನ್ನು ನಾವು ಮಾಡ್ತೀರಿ.